ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಶಾರದಾ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಮುಂದಿನದು. ಎಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಕಡೆ ದಶರಥ ಯೋಚನೆ ಮಾಡ್ತಾ ಕೂತಿರ್ತಾರೆ. ಯೋಚನೆ ಕೂತಿರ್ತಾರದನ್ನು ನೋಡಿ ಅವ್ಗೆ ಗುರುಗಳು ಒಂದು ಮಾತು ಹೇಳಿರ್ತಾರೆ, ನಿಮಗೆ ಈಗ ಅತಿ ಶೀಘ್ರದಲ್ಲಿಯೇ ನಿಮಗೆ ಭಾಳಷ್ಟು ಅಮೂಲ್ಯವಾದಂಥ ರತ್ನವನ್ನು ದೊರಕಲಿದೆ. ಜೊತೆಗೆ ನೀವು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥ ಒಂದು ವಿಷಯ ನಿಮಗೆ ತಿಳಿತದೆ ಅಂತ ಹೇಳಿ ಜ್ಯೋತಿಷ್ಯ ನೋಡ್ದಿರ್ತಾರೆ. ಅದನ್ನೇ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅಷ್ಟಲ್ಲಿ ಅವರಪ್ಪ ಬರ್ತಾರೆ. ಏನು ದಶರಥ ಈಗ ಕೂತಿದೀಯಾ ಅಂದಾಗ ದಶರಥ ಅವರು, ಏನಿಲ್ಲಪ್ಪ, ಜ್ಯೋತಿಷಿಗಳು ಹೇಳ್ತಾ ಇದ್ರಲ್ಲ ಗುರುಗಳು, ಅದೇ ಮಾತು ನೆನಪಾಗ್ತಾ ಇತ್ತು. ಅಷ್ಟೊತ್ತಿಗೆ ಸುಮಿತ್ರನೂ ಕೂಡ ಬರ್ತಾರೆ. ಏನ್ರಿ ಯೋಚನೆ ಮಾಡ್ತಾ ಇರೋದು? ಹಾಗಂದ್ರೆ, ಅಲ್ಲ ಸುಮಿತ್ರ, ಜ್ಯೋತಿಷಿಗಳು ಹೇಳಿದ ಮಾತು ನಿನಗೆ ಆಶ್ಚರ್ಯ ಅನ್ಸಲ್ವಾ? ಏನಿದೆ ಅಂಥದ್ದು ಕುತೂಹಲಕಾರಿಯಾಗಿರ್ತಕ್ಕಂಥದ್ದು, ನಮಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಗೋಚರ ಆಗುತ್ತೆ ಅಂತ ಅಂತಾರೆ. ಅಮೂಲ್ಯವಾದಂಥ ರತ್ನ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಈ ಯಾರು ಜ್ಯೋತಿಕಾ ಮತ್ತು ಇವಳಿಗೆ ಇಬ್ಬರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಯಾಕೆಂದರೆ ಇನ್ನೆಲ್ಲಿ ಸತ್ಯಾಂಶ ಗೊತ್ತಾಗ್ಬಿಡ್ತದೋ ಅನ್ನೋವಂಥ ಭಯ ಪಾರಿಜಾತಂಗೂ ಜ್ಯೋತಿಕಾಗುವೆ. ಹಾಗಾಗಿ ಇಬ್ಬರು ಮುಖ ನೋಡ್ಕೊಳ್ತಾರೆ. ಅಷ್ಟರಲ್ಲಿ ಏನು ತಾತ ಹೊರಡೋ ಸಮಯದಲ್ಲಿ ಇದೆಲ್ಲ ಅಂದಾಗ ಅವಳು ಪಾರಿಜಾತ ಇದ್ದವಳು, ಅಲ್ಲ ಇದೆಲ್ಲ 76 ಹೇಳ್ತಾನೆ ಇರ್ತಾರೆ, ಇದೆಲ್ಲ ನಂಬ್ಕೊಂಡು ಕೂತಿದೆಯಲ್ಲ ದಶರಥ. ಹಾಗಂದಾಗ ಅದಕ್ಕೆ ದಶರಥನಪ್ಪ ಹೇಳ್ತಾರೆ, ಅದಕ್ಕೆಲ್ಲ ಒಂದು ಅರ್ಥ ಇರುತ್ತೆ. ಗುರುಗಳು ಹಿರಿಯರು ಹೇಳಿದ ಮಾತಿಗೆ ನಿಂಗೇನು ಗೊತ್ತು ಮಹಾ, ಸುಮ್ಮನೆ ಇರ್ತೀಯ ನೀನು? ಹಾಗಂದಿದ್ದಕ್ಕೆ ಜ್ಯೋತಿಕಾ ಇದ್ದವಳು, ಅಲ್ಲ ಜ್ಞಾನಿ ಹೇಳಿದ್ದು ಸರಿ ಅಲ್ವಾ ತಾತ, ಯಾಕೆ ನೀವು ರೇಗಾಡ್ತೀರಾ? ಅದೆಲ್ಲ ನಿನಗೆ ಗೊತ್ತಾಗಲ್ಲ, ನಡೀರಿ ಪೂಜೆಗೆ ತಡ ಆಗುತ್ತೆ. ಸರಿ, ಎಲ್ಲ ಹೊರಟು ಬರ್ತಾರೆ. ಹೊರಟು ಬಂದಾಗ ವಿಮ್ಲನ್ನ ಗಾಡೀಲಿ ತಳ್ಕೊಂಡು ಬರ್ತಾ ಇರ್ತಾರೆ ಅವರಪ್ಪ ಶ್ರೀಧರು. ಅವಾಗ ಸಿದ್ದು, ಅಪ್ಪ ನೀವಿಬ್ಬರು ಬಂದಿದ್ರೆ ಚೆನ್ನಾಗಿರ್ತಿತ್ತಮ್ಮ ಅಂದಾಗ ಅದಕ್ಕೆ ವಿಮ್ಲ, ಇರಲಿ ಮಗನೇ, ಹೋಗಿದ್ದು ಬನ್ನಿ, ಗೊತ್ತಲ್ವಾ ನನಗೆ ಈ ಕಾಲಿಟ್ಕೊಂಡು ಅಷ್ಟು ದೂರ ಜರ್ನಿ ಮಾಡೋಕ್ಕಾಗೋಲ್ಲ ಅಂತ ಹೇಳಿ. ಜೊತೆಗೆ ನಿಮ್ಮಪ್ಪ ನನ್ನನ್ನು ಬಿಟ್ಟಿರೋದಿಲ್ಲ, 3 ಹೊತ್ತು ನನ್ನ ಜೊತೆನೇ ಇರ್ತಾರೆ, ಅವ್ರಿಗೆ ಯಾಕೆ ಶ್ರಮ ಕೊಡೋದು ಅಂತಕ್ಕಂದ. ಹೋಗಿದ್ದು ಬಾ, ಒಳ್ಳೇದಾಗಲಿ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಇಂದು ಜ್ಯೋತಿಕೊಂದು ಮದುವೆ ಯಾವುದು ವಿಘ್ನ ಇಲ್ದೆಲ್ಲ ನಡೆದ್ರೆ ಸಾಕು, ಆ ದೇವರ ಆಶೀರ್ವಾದ ಸಿಕ್ಕಿದ್ರೆ ಸಾಕು. ಕುಲದೇವ್ರಿಗೆ ಅಂತ ಹೊರಟಿದ್ದೀರಾ, ಒಳ್ಳೇದಾಗ್ಲಪ್ಪ. ಅಷ್ಟೇ ಸಿದ್ದು ಹಿಡ್ಕೊಳಕ್ಕೆ ಅಂತ ಹೋಗ್ತಾ ಗಾಡಿನ ಹಿಡ್ಕೊಳಕ್ಕೆ ಹೋದಾಗ ಜ್ಯೋತಿಕಾ ಅಷ್ಟರಲ್ಲಿ ಬರ್ತಾ ಇರ್ತಾಳೆ. ಅಷ್ಟೇ ಶ್ರೀಧರ್ ಇದ್ದವರು ಮಗನಿಗೆ ಸಿದ್ದುಗೆ, ನೋ 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 ನಾನೇನಿಗೆ ಆ ಚಾನ್ಸೇ ಇಲ್ಲ, ಇದೆಲ್ಲ ಏನಿದ್ರು ನನ್ನ ಹಕ್ಕು, ನಾನು ಬಿಟ್ಕೊಡಲ್ಲ ಇದನ್ನು ಅಂತೇಳಿ ತಾವೇ ಹಿಡ್ಕೊಂಡು ಕೂತಿರುವಂಥ ಗಾಡಿನ, ವಿಮ್ಲಾ ಕೂತಿರುವಂಥ ಗಾಡಿನ ತಳ್ಕೊಂಡು ಬರ್ತಾರೆ. ವೀಲ್ ಚೇರನ್ನು ತೊಳ್ಕೊಂಡು ಹಾಲಿಗೆ ಬರ್ತಾರೆ. ಬರ್ತಿದ್ದಾಗೇ ಎಲ್ಲರೂ ಪಾಪ ಭಾಳ ಬೇಸರ ಮಾಡ್ಕೊಳ್ತಾರೆ. ಜೊತೆಗೆ ಸುಮಿತ್ರನೂ ಕೂಡ, ವಿಮ್ಲಾ ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ಗೊತ್ತಲ್ವ ಸುಮಿತ್ರ, ಈ ಸ್ಥಿತಿನಲ್ಲಿ ಈ ಕಾಲಿಟ್ಕೊಂಡು ಹೇಗೆ ಬರಲಿ ಹೇಳು, ದೂರ, ಭಾಳನೇ ದೂರ. ಹೋಗಿದ್ದು ಬನ್ನಿ, ಎಲ್ಲ ಒಳ್ಳೇದಾಗಲಿ. ಸರಿ, ಎಲ್ಲ ಹೊರಡ್ತಾರೆ. ಹೊರಡ್ತಿದ್ದಾಗೇ ವಿಮ್ಲಾಗೆ ಆ ವೀಲ್ ಚೇರ್ಗೆ ಸ್ವಲ್ಪ ತಗಲುತ್ತದೆ ಸಿದ್ದು ಕಾಲು. ತಗಲಿದ ತಕ್ಷಣ ಅವಳಿಗೆ ಭಯ ಶುರುವಾಗುತ್ತೆ. ನನ್ನ ಮಗನಿಗೆ ಏನೇ ವಿಪತ್ತು ಬಾರದೇ ಇರಲಪ್ಪ ಭಗವಂತ, ನಿನ್ನ ಸನ್ನಿಧಾನಕ್ಕೆ, ಮನದೇವ್ರ ಸನ್ನಿಧಾನಕ್ಕೆ ಅಂತ ಬರ್ತಾ ಇದ್ದಾನೆ ನನ್ನ ಮಗ, ಎಲ್ಲ ಒಳ್ಳೇದಾಗಲಿ ಅಂತೇಳಿ ಆತಂಕ ಪಡ್ತಾರೆ. ಸರಿ, ಹೋಗ್ತಾರೆ. ಸಿದ್ದು ಎಲ್ಲ ನಿಂತಿರ್ತಾರೆ. ಕಾರೆರಡು ಕೂಡ ಸಿದ್ಧವಾಗಿ ನಿಂತಿರುತ್ತೆ. ಈ ದೀಪಿಕಾ ಸುಮ್ಮನಿರೋದಿಲ್ಲ. ನಾನು ಇಲ್ಲೆಲ್ಲ ಹೇಳ್ತಾರೆ ದಶರಥ ಅವರು, ಒಂದು ಕಾರಲ್ಲಿ ನೀನು ಮತ್ತು ಜೋ ಹಾಗೆಯೇ ಅಮ್ಮ ಎಲ್ಲ ಒಂದು ಕಾರಲ್ಲಿ ಬನ್ನಿ, ನಾನು ಸುಮಿತ್ರ ಶಾರದಾ ಮತ್ತು ದೀಪು ಒಂದು ಕಾರಲ್ಲಿ ಬರ್ತೀವಿ. ಹಾಗಂದಾಗ ದೀಪು ಇದ್ದವಳು, ಇಲ್ಲ ಇಲ್ಲ ಇಲ್ಲ, ನಾನು ನನ್ನ ಫ್ರೆಂಡ್ ಜೊತೆ ಬರಬೇಕು, ನನ್ನ ಫ್ರೆಂಡ್ ಮಾತಾಡೋದಂಗೆ ಕೇಳೋಕೆ ನನಗೆ ಇಷ್ಟ, ನಾನು ಅವ್ರ ಜೊತೆನೇ ಬರೋದು. ಸರಿ ಆಯಿತು, ಕರ್ಕೊಳಪ್ಪ. ಈ ಕಡೆ ಇವಳಿ ಪಾರಿಜಾತ, ಏನೇ ನೀನು ಇಷ್ಟುದ್ದ ಇದೆಯಾ, ಚೋಟುದ್ದ, ಈಗಲೇ ಆ ಕಾರು ಈ ಕಾರು ಅಂತ ಅಂತಾಳೆ. ಹಾಗಂತಿದ್ದಾಗೇ ಇಲ್ಲಿ ದಶರಥ ಅಪ್ಪ ರೇಗಾಡ್ತಾರೆ. ಏನು ನಿಂದು ಎಲ್ಲ ಇಲ್ಲದ್ದು ಕೀಟ್ಲೆ ತೆಗಿತೀಯಲ್ಲ, ಮಧ್ಯ ನಿಂದೇನು ಬಿಡು, ಮಗು ಆಸೆ ಪಡ್ತಾ ಇದೆ, ಹೋಗಮ್ಮ ನೀನು. ಸರಿ, ದೀಪು, ಸಿದ್ದು ಮತ್ತು ಹಾಗೆಯೇ ಶಾರದಾ, ಇವಳು ಪಾರಿಜಾತ, ಜ್ಯೋತಿಕಾ ಎಲ್ಲ ಒಂದು ಕಾರಲ್ಲಿ ಹೋಗ್ತಾರೆ. ಇವರಿಬ್ಬರು ಒಂದು ಕಾರಲ್ಲಿ ಹೊರಡ್ತಾರೆ. ಜ್ಯೋತಿಕಾ ಮುಂದೆ ಕೂತಿರ್ತಾಳೆ. ಹಿಂದೆ ಪಾಪ ದೀಪು ಜೊತೆ ಶಾರದಾ, ಆ ಕಡೆ ಪಾರಿಜಾತ ಕೂತ್ಕೊಂಡು ನುಗ್ತಾಳೆ ಆ ಮಗುನ. ಪಾಪ ಆ ಮಗು ಭಾಳ ನೋವು ಪಟ್ಕೊಳತ್ತೆ. ಆ ಕರಡಿನಲ್ಲಿ ಶಾರದಾ ಮುಖ ಕಾಣ್ತಾ ಇರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಕಣ್ಣು ಕಲೆತಾಗ ಸಾಂಗ್ ಬರೋಕ್ಕೆ ಶುರುವಾಗುತ್ತೆ ರೇಡಿಯೋದಲ್ಲಿ. ಅದನ್ನು ನೋಡಿದ ತಕ್ಷಣ ಇಬ್ಬರು ಕಣ್ಣು ಒಂದು ಕ್ಷಣ ಬೆರೆತ್ಕೊಳ್ತದೆ. ಯಾಕೆಂದರೆ ಬಾಂಧವ್ಯ,
ಕೊರಳರಿದೇ ಇರ್ತಕ್ಕಂಥದ್ದನ್ನು ಕರುಳರಿತು ಅನ್ನೋ ಹಾಗೆ ಅವರಿಬ್ಬರು ಸಂಬಂಧ ಆಗಿದೆ. ಸ್ವಂತ ಅತ್ತೆ ಮಗಳು ಅವಳು, ಪಾಪ ಇವಳು ಮಾವನ ಮಗ, ಇಬ್ಬರ ಸಂಬಂಧ ನಿಜವಾಗಿಯೂ ಕೂಡ ಅಲ್ಲಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ದೈವದತ್ವಾದಂತಹ ಆ ಜೋಡಿಗೆ ದೇವರೇ ಆಶೀರ್ವಾದ ಮಾಡಿದಾಗೆ ಇಬ್ಬರು ಒಂದು ಕ್ಷಣ ಮೈಮಾರ್ತಾಗೆ ಕಣ್ಣು ಬೆರೀತದೆ. ಇದನ್ನು ನೋಡಿದಂಥ ಜ್ಯೋತಿಕಾ ಹೊಟ್ಟೆ ಉರ್ತ್ಕೊತಾಳ. ಹಾಗೆ ಸರಿ ಬರ್ತಾರೆ, ದೇವ್ರ ಸನ್ನಿಧಾನಕ್ಕೆ ಬರ್ತಿದ್ದಾಗೇ ಎಲ್ಲ ಆಂಜನೇಯನ ಹತ್ರ ಬೇಡ್ಕೊಂಡು ಅರ್ಚಕ್ರ ಹತ್ರ ಹೇಳ್ತಾರೆ, ಮನೆ ದೇವರಿಗೆ ಇವರಿಬ್ಬರು ಮದುವೆ ಫಿಕ್ಸ್ ಮಾಡಬೇಕಿತ್ತು, ಹಾಗಾಗಿ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಅರ್ಚಕ್ರೆ ಅಂತ ಅಂದಾಗ, ಆಯಿತು ಶಿವನಾರಾಯಣ ಅವರು ಎಲ್ಲ ಹೇಳಿದ್ದಾರೆ ಫೋನ್ನಲ್ಲಿ, ಅಂದರೆ ದಶರಥ ಅವರ ತಂದೆ ಎಲ್ಲ ಹೇಳಿದ್ದಾರೆ, ಎಲ್ಲ ಪೂಜಾ ಸಾಮಾನೆಲ್ಲ ತಂದಿದ್ದೀರ ತಾನೇ ಅಂದಾಗ, ಅದಕ್ಕೆ ದಶರಥ ಅವರು ಎಲ್ಲ ತಂದಿದ್ದೇನೆ. ಅಷ್ಟರಲ್ಲಿ ಪೂಜೆ ಸಾಮಾನ ಕಾರಲ್ಲಿರುತ್ತೆ, ಸಿದ್ದು ಕಾರಲ್ಲಿದೆ, ಹೋಗಮ್ಮ ತಗೋಬಾ ಅಂತ ಹೇಳಿ ಸುಮಿತ್ರಾ ಹೇಳ್ತಾರೆ ಶಾರದಾಗೆ. ಶಾರದಾ ತಗೋಬರಕ್ಕೆ ಅಂತ ಹೋಗ್ತಾಳೆ, ಲಾಕ್ ಓಪನ್ ಆಗೋದಿಲ್ಲ, ಎಷ್ಟು ಓಪನ್ ಮಾಡಿದರೂ ಕೂಡ ಲಾಕ್ ಓಪನ್ ಆಗೋದಿಲ್ಲ, ತೆಗೆದು ಸಾಕಾಗೋಗುತ್ತೆ. ಅದು ಬರದೇ ಇರೋದನ್ನ ನೋಡಿ ಸಿದ್ದು ಹಿಂದೆನೇ ಹೋಗ್ತಿದ್ದಾಗೇ ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರು ಹೋಗ್ಬಿಟ್ಟು, ನೋಡು ಗ್ಲಾನಿ, ಇವ್ನು ಸಿದ್ದುಗೆ ಮಾತ್ರ ಅವ್ಳಿಗೆ ಏನಾರು ಕಷ್ಟ ಬಂದುಬಿಡ್ಲಿ ಬೇಗನೆ ಅರ್ಥ ಆಗ್ಬಿಡುತ್ತೆ, ಓಡೋಗ್ತಾನೆ ಹಾಗೆ, ಅದಕ್ಕೆ ತಡಿ ಮಾಡ್ತೀನಿ ನಾನು ಅಂತ ಹೇಳಿ ಹೋಗ್ತಾಳೆ. ಹೋಗ್ಬಿಟ್ಟು ಅಷ್ಟರಲ್ಲಿ ಸಿದ್ದು ಲಾಕದು ಸ್ವಲ್ಪ ರಿಮೋಟ್ ಹೋಗಿದೆ ಅಂತ ಹೇಳಿ ಲಾಕ್ ಕೀನಲ್ಲಿ ಓಪನ್ ಮಾಡಿಕೊಡ್ತಾಳೆ ಡಿಕ್ಕಿನ. ಪೂಜಾ ಸಾಮಾನು ತಗೋದ ತಕ್ಷಣ ಪಟ್ ಅಂತ ಹೇಳ್ಕೊಳ್ತಾಳೆ ಪಾರಿಜಾತ ಬಂದು ಶಾರದನ್ನ. ಹೇಳ್ಕೊಡ್ತಿದ್ದಂಗೆ ಯಾಕೆ ಏನಾಯಿತು ಅಂತ ಅಂದಾಗ, ಏನೇ ಎಷ್ಟು ನಾಟಕ ಆಡ್ತೀಯ ನೀನು, ಸಿದ್ದು ಮುಂದೆ ಬೇಕು 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 ಅಂತ ಲಾಕ್ ಓಪನ್ ಆಗಲ್ಲ ಅಂತೀಯ, ಯಾರಿಗೆ ಹೇಳ್ತೀಯ ಈ ಕಥೆನ, ಇಲ್ಲಿ ಬಂದು ಸಮಯ ಕಳಿಯಕ್ಕೆ ಬಂದಿದ್ದೀಯಾ ಸಿದ್ದು ಜೊತೆ ಅಂತ ಅಂದಾಗ, ಸಿದ್ದು ಶರಾಪ್ ಅಜ್ಜಿ ಏನಂತ ಮಾತಾಡ್ತೀರಾ ನೀವು ಅಂತ ಹೇಳಿ ಪಾರಿಜಾತ, ಹೇಳಿರಿ ಹಾಗಾದ್ರೆ ಶಾರದಾಗ ಬರಲ್ಲ ಅಂತ ನಾಟಕ ಆಡ್ತಾ ಇದ್ದೀವಿ ಅಂತ ಅಂತಿದ್ದೀರಲ್ವ, ತೊಗೊಳಿಕ್ಕೇನ ನೀವೇ ಮಾಡಿ ಅಂತ ಅಂದಾಗ, ಆಕೆನೂ ಬಾಗ್ಲು ಹಾಕ್ತಾನೆ ಸಿದ್ದು, ಹಾಕ್ಬಿಟ್ಟು ಮತ್ತೆ ಓಪನ್ ಮಾಡಿಸ್ತಾನೆ. ಅವಳ ಕೈಲಿ ಪಾರಿಜಾತ ಕೈಲಿ ಓಪನ್ ಮಾಡೋಕ್ಕಾಗೋದಿಲ್ಲ. ಸರಿ ಇಬ್ಬರು ಸೇರ್ಕೊಂಡು ಸರಿಯಾಗಿದ್ದೀರಾ, ನನಗೆ ಬೇಕು ಅಂತಲೇ ಅವಮಾನ ಮಾಡ್ತಿದ್ಯಾ ಸಿದ್ದು ಅಂತೇಳಿ ಕೀ ಕೊಟ್ಬಿಟ್ಟು ಬೇಗ ಬನ್ನಿ ಅಂತೇಳಿ ಹೋಗ್ತಾಳೆ. ತೊಗೊಂಡು ಬರ್ತಾ ಇರ್ತಾರೆ ಪೂಜಾ ಸಾಮಾನ. ತೊಗೊಬರ್ಬೇಕಾದ್ರೆ ಹಣ್ಣು ಸ್ವಲ್ಪ ಚಲ್ತಾ ಇರ್ತದೆ, ಮೆಟ್ಲ ಹತ್ರ ಬರ್ತಿದ್ದಾಗೇ ತಕ್ಷಣ ಸಿದ್ದು ಅವಳ ಕೈಯಿಂದ ಹಿಡ್ಕೊಂಡು ಇಬ್ಬರು ಜೊತೆಯಾಗಿ ಇವಳೆ ಸತಿಪತಿಗಳು ಬರ್ತಾರಲ್ಲ ಆ ಥರನಾಗಿ, ಸತಿಪತಿಗಳೇನೋ ಆಗೋ ಅಂಥವ್ರೆ ಸತಿಪತಿಗಳು, ಪಾಪ ಅವರು ಭಗವಂತನ ಆಶೀರ್ವಾದನೂ ಇದೆ, ಸಿದ್ದು ಆಂತರ್ಯದಲ್ಲೂ ಮನೆ ಮಾಡಿಬಿಟ್ಟಿದ್ದಾಳೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.